ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವೇ ಚ ವಿದ್ಮಷ್ಟಪತಿ ಚ ಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯಾತಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ದಿನ ಈ ಒಂದು ತಂತ್ರವನ್ನು ಮಾಡಿದ್ರೆ ಸೈಟು ಮತ್ತು ಮನೆ ಖರೀದಿ ಮಾಡುವಂಥ ಒಂದು ಯೋಗ ಬರುತ್ತೆ ಗೊತ್ತಲ್ಲ. ಅದ್ಯಾವ ತಂತ್ರ ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ವಿನಯ್ ಯೋಗಿ ಗುರುಜಿನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ. ಮತ್ತು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಳ್ಳಿ. ಇದೇ ಫೆಬ್ರವರಿ 6ನೇ ತಾರೀಕು ಆಧ್ಯಾತ್ಮ ಪಯಣ ಇದೆ. ಆ ಆಧ್ಯಾತ್ಮ ಪಯಣದಲ್ಲಿ ನಾವು ಪೂರಿ ಜಗನ್ನಾಥ ಯಾತ್ರೆಗೆ ಹೋಗ್ತಾ ಇದ್ದೀವಿ. ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಬರೋದು 2 ನೈಟ್ಸು 3 ಡೇಸು. ಇದು ಏನು ಅಂತಂದರೆ ವಿಶೇಷವಾಗಿ ಪುಣ್ಯಕ್ಷೇತ್ರ ದರ್ಶನ. ಚಾರಧಾಮಲ್ಲಿ ಒಂದಾದಂತಹ ಈ ಒಂದು ಪೂರಿ ಜಗನ್ನಾಥ. ಈ ಪೂರಿ ಜಗನ್ನಾಥದಲ್ಲಿ ಏನು ವಿಶೇಷ ಅಂತಂದರೆ ಎಲ್ಲರೂ ನಾವೇನಲ್ಲಿ ಮಾಡಿದ್ವಿ, ದೇವ್ರನ್ನ ನೋಡೋಕ್ಕೆ ನಾವು ಹೋಗ್ತೀವಿ. ಆದರೆ ಭಗವಂತ ನಮ್ಮನ್ನು ನೋಡೋದಕ್ಕೆ ಪೂರಿ ಜಗನ್ನಾಥಕ್ಕೆ ಕರೆಸ್ಕೊತಾನೆ. ಅದಕ್ಕೆ ಎಷ್ಟು ದೊಡ್ಡ ದೊಡ್ಡ ಕಣ್ಣುಗಳು, ಎಲ್ಲರನ್ನೂ ಕೂಡ ನೋಡ್ತಾನೆ. ಅದಕ್ಕೋಸ್ಕರ ಆ ಭಗವಂತ ನಿಮ್ಮನ್ನು ಕೂಡ ಕರೆಸ್ಕೊತಾ ಇದ್ದಾನೆ. ಹಾಗಾಗಿ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನೀವು ಭಾಗಿಯಾಗಿ ಹೆಚ್ಚಿನ ಒಂದು ಮಾಹಿತಿಗಾಗಿ ನಿಮಗೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ, ಮತ್ತು ಕೆಲವೇ ಸೀಟ್ಗಳಿರುವಂಥದ್ದು ಆ ಆಫೀಸ್ಗೆ ಫೋನ್ ಮಾಡಿ, ಕರೆ ಮಾಡಿ ನಿಮಗೆ ವಿಚಾರವನ್ನು ತಿಳಿಸಿ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾರೆ. ಆಧ್ಯಾತ್ಮ ಪಯಣದ ಬಗ್ಗೆ ಮತ್ತು ಪೂರಿ ಜಗನ್ನಾಥ ನಾವೆಲ್ಲ ಹೋಗೋದಕ್ಕೆ ಸಿದ್ಧವಾಗಿದ್ದೀವಿ. ನೀವು ಕೂಡ ಬರ್ತೀರಲ್ಲ ಅಂತಲ್ಲ. ಏನು ಯಾವ ರೀತಿ ಸಂಕ್ರಾಂತಿ ಹಬ್ಬದ ದಿನ ಈ ಒಂದು ತಂತ್ರವನ್ನು ಮಾಡಿದ್ರೆ ಮನೆ ಮತ್ತು ಸೈಟ್ ತಗೊಳ್ಳೋಕ್ಕಂಥ ಯೋಗ ಬರುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ಗೊತ್ತಲ್ಲ. ಏನು ಯಾವ ರೀತಿ ಅಂತ ನಾವು ನೋಡೋದಾಯಿತು ಅಂತಂದರೆ, ನಿಮ್ಮ ಮನೆ ಅಂದರೆ ಏನು ಬಾಡಿಗೆ ಮನೆ ಇದೆ ಅದು ಸ್ವಂತ ಮನೆ ಆಗಬೇಕು ಅಂತಂದರೆ ಈ ಒಂದು ಸಾಳು ಅಂತಂದರೆ ಪ್ರತಿಯೊಬ್ಬರು ಕೂಡ ಒಂದು ಸ್ವಂತ ಮನೆ ಕಟ್ಟುವಂಥ ಒಂದು ಯೋಗ ಬರಬೇಕು, ಕಟ್ಟಬೇಕು ಅಂತ. ಕೆಲವೊಂಥರ ಜನ ಮನೆ ಇತ್ತು ಅಂದರೆ ಇನ್ನೊಂದು ದೊಡ್ಡದಾಗಿ ಮನೆಗೆ ಹೋಗೋಣ, ಚಿಕ್ಕ ಮನೇಲಿ ಇರ್ತೀರ, ದೊಡ್ಡ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿರ್ತೀರ. ಅಥವಾ ಈ ಏರಿಯಾ ಸೆಟ್ ಆಗಿರಲ್ಲ, ಇಲ್ಲ ಬೇರೆ ಏರಿಯಾಗೆ ಹೋಗೋಣ ಅಂತ ಇನ್ನೊಂದು ಮನೆ ತೊಗೋಬೇಕು ಅಂದ್ಕೊಂಡಿರ್ತೀರ. ಅಥವಾ ಮನೆ ಇದ್ದು ಚೆನ್ನಾಗಿತ್ತು ಅಂದರೆ ಇನ್ನೊಂದು ಮನೆ ಕಟ್ಟಿ ಬಾಡಿಗೆಗೆ ಬಿಡೋಣ ಅನ್ನುವಂತಹ ಒಂದು ವಿಚಾರಗಳು ಕೂಡ ನಿಮ್ಮಲ್ಲಿ ನಡೀತಾ ಇರುತ್ತೆ. ಅದಕ್ಕೆಲ್ಲವೂ ಕೂಡ ಸಂಕ್ರಾಂತಿ ಹಬ್ಬದ ದಿನ ಇದನ್ನು ಮಾಡಿ ತುಂಬ ಅನುಕೂಲತೆ ಆಗುತ್ತೆ. ಯಾವ ಟೈಮಲ್ಲಿ ಯಾವ ಹಬ್ಬದಲ್ಲಿ ಯಾರಿಗೆಲ್ಲ ಕೊಡಿಯಿತು ಅಂತ ಗೊತ್ತಿಲ್ಲ. ಬಟ್ ಈ ಸರಳವಾದಂಥ ತಂತ್ರವನ್ನು ಮಾಡೋಕ್ಕೇನು ಇದನ್ನು ಸಂಕಲ್ಪ ಶಕ್ತಿ ಜಾಸ್ತಿ ಆಗ್ತಾ ಬರುತ್ತೆ ಗೊತ್ತಲ್ಲ. ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗ್ತಾ ಬರುತ್ತೆ. ಅದನ್ನು ಮಾಡಿಕೊಳ್ಳಿ. ಏನಿಲ್ಲ, ನೀವು ಎಲ್ಲಿ ಮನೆಗೆ ಸಂಕಲ್ಪ ಮೇಯ್ನು, ಇದು ಇಚ್ಛಾಶಕ್ತಿ ಅಂತ ಹೇಳ್ತಾರೆ. ಇಷ್ಟ ಇತ್ತು ಅಂತಂದರೆ ಆ ಕೆಲಸ ಆಗ್ಬಿಡುತ್ತೆ. ನೋಡಿ, ಒಂದು ಪದ್ಧತಿ ಏನು ಇದೆ ಅಂತಂದರೆ, ನೀವೊಂದು ಕೆಲಸ ಮಾಡಬೇಕು ಅಂತಂದರೆ ನೀವು ಅದಕ್ಕೆ ಫಸ್ಟು ನಾನು ಮಾಡಬೇಕು ಅಂತ ಅಂದ್ಕೋಬೇಕು, ಸಂಕಲ್ಪ ಮಾಡಬೇಕು. ನಾನು ಈ ಕೆಲಸನ ಮಾಡಬೇಕು, ಅದೇ ಬಿಸ್ನೆಸ್ ಮಾಡಬೇಕು ಅಂತ ಮನೆ ಕಟ್ಟಬೇಕು. ಅವಾಗ 25% ಕೆಲಸ ಮುಗಿದೋಯ್ತು. ಆಮೇಲೆ ಇನ್ನು 25% ನೀವು ಪ್ಲ್ಯಾನಿಂಗ್ ಮಾಡಬೇಕು. ಏನು, ಯಾವ ರೀತಿ ಮಾಡಿದ್ರೆ ಅನುಕೂಲ ಆಗುತ್ತೆ, ಹೆಂಗೆ ಮಾಡ್ಬೋದು, ಏನೋ 50% ಕೆಲಸ ಮುಗಿದೋಯ್ತು. ಇನ್ನು ಈ ಮಾಡಿರ್ತಾರಲ್ಲ, ಈ ಪ್ಲ್ಯಾನಿಂಗ್ ಎಲ್ಲ ಮಾಡಿರ್ತಾರಲ್ಲ, ಮತ್ತೆ 75 ಇನ್ನು ಆಗಬೇಕು ಅಂತಂದರೆ ನಾನು ಮಾಡಬೇಕು ಪ್ರತಿದಿನ ಪ್ರತಿ ಕ್ಷಣ ನಾನು ಮಾಡಬೇಕು ಅಂತ ಇತ್ತು ಅಂತಂದರೆ 75% ಅಷ್ಟು ಕೆಲಸ ಮುಗ್ದೋಗ್ಬಿಡುತ್ತೆ. ಇನ್ನು 25% ಏನು ಗೊತ್ತಾ, ಆಟೋಮೆಟಿಕ್ಕಾಗಿ ಆಗಿಬಿಡುತ್ತೆ. ಇಷ್ಟೇ ಇಲ್ಲಿ ವಿಚಾರ ಗೊತ್ತಲ್ಲ. ಹಾಗಾಗಿ ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಈ ಏನು ಮಾಡಬೇಕು ಅಂತಂದರೆ, ಯಾವ ಒಂದು ಏರಿಯಾದಲ್ಲಿ ಮಾಡ್ತೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ದುಡ್ಡು ಇದೆಯೋ ಇಲ್ಲೋ ತಲೆ ಕೆಡಿಸ್ಕೊಬಿಡಿ, ಪ್ಲ್ಯಾನಿಂಗ್ ಹಾಕಿಸ್ಬಿಡಿ. ಇಂಜಿನಿಯರಿಂಗಲ್ಲಿ 30-40ಗೆ ಎಲ್ಲಿ ಬರಬೇಕು, ಏನು ಬರಬೇಕು, ಯಾವ ರೀತಿ ಬರಬೇಕು, ಪ್ರತಿಯೊಂದು ಪ್ಲ್ಯಾನಿಂಗ್ನ ನೀವು ಹಾಕ್ಸಿ. ಆಮೇಲೆ ನೀವೇನು ಮಾಡಬೇಕು ಅಂತಂದರೆ, ಏನಿಲ್ಲ, ತುಂಬ ಸರಳವಾಗಿರುವಂಥದ್ದು. ನೀವು ಪ್ಲ್ಯಾನಿಂಗ್ನ ಹಾಕಿಸಿ ಅದನ್ನು ಲ್ಯಾಮಿನೇಷನ್ ಮಾಡಿ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿರ್ತದೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ,
ಸಾಲದವರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ಮನೆ ಹತ್ರ ಬಂದು ಗಲಾಟೆ ಮಾಡ್ತಾರೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಿಟ್ಟು ಪ್ರತಿಷ್ಠಾಪನೆ ಮಾಡಿ ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ ಇಂದ ಅದ್ಭುತವಾದಂಥ ಒಂದು ಯಂತ್ರ. ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲ್ಗೆ ಸುತ್ತಗ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟರೆ ಸಾಕು ನಿಮಗೆ ದುಡ್ಡು ಬರುತ್ತೆ, ಸಾಲ ತೀರೋಗ್ಬಿಡ್ತದೆ, ಮತ್ತು ಇನ್ನೆಷ್ಟು ಶ್ರೀಮಂತರಾಗ್ತೀರಾ, ಕೋಟ್ಯಾಧೀಶ್ವರ ಆಗ್ತೀರಾ. ಮತ್ತು ಇದನ್ನು ಕೊರಿಯರಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ಬಂದು ತೆಗೆದುಕೊಂಡೋಗಿ ಈ ಒಂದು ಸಂಕ್ರಾಂತಿ ಹಬ್ಬದ ದಿನ ನೀವು ತೆಗೆದುಕೊಂಡೋಯ್ತು ಅಂತಂದರೆ ಅದು 10ರಷ್ಟು ಪವರ್ ಆಗ್ತಾ ಬರುತ್ತೆ, ಅದೃಷ್ಟ ನಿಮಗೆ ಒಲಿಯುತ್ತೆ. ಈಗ ಯಾರ್ಯಾರು ಈ ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಹೋಗಿದ್ರೋ ಅವರು ಎಳ್ಳಿನ ಮೇಲೆ ಒಂದು ಒಣ ಖರ್ಜೂರವನ್ನು ಇಟ್ಟು ಅದರ ಮೇಲೆ ಅಷ್ಟಲಕ್ಷ್ಮಿ ಅಂತವನ್ನು ಇಟ್ಟು ಪೂಜೆ ಮಾಡಿ. ಯಾರು ತೆಗೆದುಕೊಂಡಿಲ್ಲ ಅವರು ತೆಗೆದುಕೊಂಡು ಪೂಜೆಯನ್ನು ಮಾಡಿ. ಮತ್ತು ಈ ಸರಿ ಯಾರ್ಯಾರು ಅಷ್ಟಲಕ್ಷ್ಮಿಯಿಂದ ತೆಗೆದುಕೊಳ್ತಿರೋ ಅವ್ರಿಗೆ ವಿಶೇಷವಾದಂತಹ ಒಂದು ತ್ರಿಶೂಲವನ್ನು, ಶತ್ರುಬಾಧೆ ನಿವಾರಣೆಗೆ ವಿಶೇಷವಾಗಿ ಒಂದು ಜನವಶೀಕರಣದ ಒಂದು ಯಂತ್ರವನ್ನು ಕೊಡ್ತೀನಿ. ಮತ್ತು ಹಳದಿ ಕವಡೆ, ಈ 3 ವಸ್ತುವನ್ನು ನಾನು ನಿಮ್ಗೆ ಕೊಡ್ತೀನಿ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಇದೇ ಒಂದು ಅಷ್ಟಲಕ್ಷ್ಮಿ ಅಂತದ ಒಂದು ಅದ್ಭುತವಾದಂಥ ಪವಾಡದ ವಿಚಾರ. ಎಲ್ವಿ ಅಡುಗೆ ಮನೆ ಬರಬೇಕು ಇಲ್ವಾ, ನೀವೇ ನೀಟಾಗಿ ಒಂದು ಸ್ಕ್ವೇರ್ ಹಾಕಿ ಬರೆದು ನೀಟಾಗಿ ಪೆನ್ಸಿಲಲ್ಲಿ ಅದು ಪೆನ್ನಲ್ಲಿ ಎಲ್ಲೆಲ್ಲಿ ರೂಮ್ ಬರಬೇಕು ಅದನ್ನು ಬರೆದು ಅದನ್ನು ಲ್ಯಾಮಿನೇಷನ್ ಮಾಡಿ ನೀವು ದೇವ್ರ ಮನೆ ಇರ್ತಾರೆ ದೇವ್ರ ಮನೆಗೆ ಅಂಟಿಸಿ. ಅವ್ರು ನೋಡ್ತಾರೆ ಅಂತ ಇಲ್ಲೇ ತಲೆ ಕೆಡಿಸ್ಕೊಳಕ್ಕೆ ಹೋಗಿ ನಿಮಗೇನೋ ನಿಮ್ಮ ಮನೆ ಆಗಬೇಕಷ್ಟೆ. ಅದನ್ನು ಹಾಕಿ ಆಮೇಲೆ ನೀವೇನು ಮಾಡಿ ಅಂದರೆ ಅಕ್ಷತೆಯನ್ನು ಕಳಿಸ್ಕೊಳ್ಳಿ. ಒಂದು ಬಟ್ಲಲ್ಲಿ ಅಕ್ಷತೆಯನ್ನು ಕಲಿಸ್ಕೊಂಡು ದೇವ್ರ ಎದುರುಗಡೆ ಇತ್ತು ಅಂದರೆ ಸೈಡಲ್ಲಿ ಹಾಕಿ, ಅಥವಾ ದೇವ್ರ ಪಕ್ಕದಲ್ಲೇ ಇಟ್ಕೊಂಡು ಒಳ್ಳೆ ನಿಮ್ಮ ಸಂಕಲ್ಪ ಹಾಕೋದು ಮುಖ್ಯ ತಾನೆ. ಈ ಥರ ಮಾಡಿ ಎಷ್ಟೊಂದು ಜನ ಸ್ವಂತ ಮನೆ ಕಟ್ಕೊಂಡಿದ್ದಾರೆ ಈ ಒಂದು ತಂತ್ರವನ್ನು ಹೇಳಿರೋದ್ರಿಂದ. ನೀವು ಇದು ತೊಗೋಬೇಕು, ಅಕ್ಷತೆ ತೊಗೋಬೇಕು, ನೀವು ಹಾಕಬೇಕು. ಯಾವುದಕ್ಕೆ ವಿಶೇಷವಾಗಿ ಆ ಒಂದು ಏನು ಲ್ಯಾಮಿನೇಷನ್ ಮಾಡಿರ್ತೀರಲ್ಲ ಅದಕ್ಕೆ ಹಾಕಬೇಕು. ನಂಗೆ ಮನೆ ಆಗಬೇಕು, ನಿಮ್ಮ ಮನೆ ದೇವ್ರ ಹೆಸರು ಹೇಳ್ಕೋಬೇಕು, ಮನೆ ಆಗಬೇಕು. ಭಗವಂತ ಇವಾಗ ಎಕ್ಸಾಂಪಲ್ ಏನಂತ ತಿರುಪತಿ ತಿಮ್ಮಪ್ಪ ನನಗೆ ಮನೆ ಆಗಬೇಕು, ಸ್ವಂತ ಮನೆ ಆಗಬೇಕು ಅನ್ಬೇಕು, ಆಗಬೇಕು. ತಿಮ್ಮಪ್ಪ ನಂಗೆ ಮನೆ ಸಂಕಲ್ಪ ಮಾಡ್ಕೋಬೇಕು, ನಾನು ಆಗಬೇಕು, ಮನೆ ಆಗಬೇಕು ಅಂತ 108 ಸರಿ ಪ್ರತಿದಿನ ಹಾಕಿ. ಆ ಒಂದು ಏನು ಇಟ್ಟಿರ್ತೀರ ಲ್ಯಾಮಿನೇಷನ್ ಏನು ಇಟ್ಟಿರ್ತೀರ ಅದ್ರ ಕೆಳಗಡೆ ಒಂದು ತಟ್ಟೆ ಇಡಿ, ಅಥವಾ ಅಕ್ಷತೆ ಕೆಳಗಡೆ ಬೀಳುತ್ತಲ್ಲ ಒಂದು ಬಟ್ಟೆಯನ್ನು ಹಾಸಿ ನೀವು ಅದನ್ನು ಹಾಕಬೇಕು ಅರ್ಚನೆ ಮಾಡ್ದಂಗೆ. ಇಷ್ಟಿಷ್ಟೇ ನೋಡಿ. ಈ ಒಂದು ಬಲಗೈನ ಹೆಬ್ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು ಅದನ್ನು ತೊಗೋಬೇಕು, ಹಿಂಗೆ ತೊಗೋಬೇಕು. ಒಂದು 2 ಕಾಳು ಅದು ಕೆಳಗಡೆ ಬೀಳುತ್ತೆ. ಅದನ್ನು ತೆಗೆದುಕೊಂಡು ಮತ್ತೆ ಬಟ್ಲೆ ಒಳಗಡೆ ಹಾಕಬೇಕು. ಮತ್ತೆ ನಾಳೆ ಏನು ಮಾಡಬೇಕು, ಅದರ ಮೇಲೆ ಅಕ್ಷತೆಯಿಂದ ಅರ್ಚನೆಯನ್ನು ಮಾಡಬೇಕು. ಅದರಲ್ಲೇನೋ ಒಂದು ಕಾಳನ್ನು ತಗೊಂಡು ತಲೆಗೆ ಹಾಕೋಬೇಕು ಡೈಲಿ. ಇದನ್ನು ಸಂಕ್ರಾಂತಿ ಹಬ್ಬದ ದಿನ ಪ್ರಾರಂಭ ಮಾಡಿ ಮುಂದಿನ ಸಂಕ್ರಾಂತಿ ಒಳಗಡೆ ನಿಮಗೆ ಮನೆ ಆಗುತ್ತೆ. ಅದನ್ನು ನನಗೆ ಫೋನ್ ಮಾಡಿ ಹೇಳ್ತೀರಾ, ಅಥವಾ ಇಳಿಸ್ತೀರಾ, ಅಥವಾ ಗುರುಪ್ರಶಿಕ್ಷಕರನ್ನು ಕರೀತೀರಾ. ದುಡ್ಡು ಹೆಂಗಾಗುತ್ತೆ, ನಾನು ದುಡಿಯೋದೆ 50,000 ಸಂಬಳ ಅಥವಾ 20,000 ಸಂಬಳ ಇದೆ, ಅದೆಲ್ಲ ತಲೆ ಕೆಡಿಸ್ಕೊಬೇಡಿ. ಅದೆಲ್ಲ ಭಗವಂತಂಗೆ ಬಿಟ್ಟಿದ್ದು. ಇವಾಗ ಟೀ ಮಾರ್ತಾ ಇದ್ದಂಥ ಒಬ್ಬ ವ್ಯಕ್ತಿನೇ ಪ್ರಧಾನಿ ಆಗಿರೋದು ಹೆಂಗೆ, ಅದು ಹೆಂಗಾಗುತ್ತೆ ಅದು ಅಲ್ವಾ? ಅಂದ್ಕೊಂಡಿದ್ರೆ ಅವಾಗ ಇದು ಯಾರು ಹೇಳೋಕ್ಕಾಗಲ್ಲ. ಅಂಥವ್ರೇ ಹಂಗಾಗಿರ್ಬೇಕಂತ ನಿಮ್ಗೆ ಆಗಲ್ವಾ? ಗೊತ್ತಲ್ಲ. ಅವರೇನೋ ತುಂಬ ಓದಿದ್ರ ಇಲ್ಲ, ಅವ್ರಿಗೆ ತುಂಬ ದುಡ್ಡು ಸಂಪಾದನೆ ಮಾಡಿದ್ದ. ಈಗ ಅಂಬಾನಿ ನಂಬರ್ 1 ಶ್ರೀಮಂತ, ಆತ ಯಾಕೆ ಪ್ರಧಾನಮಂತ್ರಿ ಹಾಕೋಕ್ಕಾಗಲ್ಲ? ಎಷ್ಟು ಸಾವಿರ ಲಕ್ಷ ಕೋಟಿ ಬೇಕಾದ್ರೂ ಸುರಿಬೋದು, ಆದರೆ ಆಗಲ್ಲ ಅಲ್ವಾ? ಅಂದರೆ ಸಂಕಲ್ಪ ಮಾಡ್ತು ಅಂತಂದರೆ, ನಮ್ಮ ಛಲ ಇತ್ತು ಅಂದರೆ, ನಮ್ಗೆ ಬೇಕೇ ಬೇಕು ಅಂತಂದರೆ, ಅದು ನಿಮ್ಗೆ ಅವಶ್ಯಕತೆ ಇತ್ತು ಅಂತಂದರೆ ಭಗವಂತ ಕೊಟ್ಬಿಡ್ತಾನೆ. ನಿಮ್ಗೆ ಅವಶ್ಯಕತೆ ಇರಬೇಕು, ನೀವು ಸಂಕಲ್ಪ ಮಾಡಬೇಕು. ಮತ್ತು ಇನ್ನು ಇದೇ ತಿಂಗಳು 21ನೇ ತಾರೀಕು ನಾನು ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೆ. ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ. ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲೂ ಹೇಳಿಲ್ಲ. ಈ ಒಂದು ಹಣ ವಶೀಕರಣ, ಜನ ವಶೀಕರಣದ ವಿಚಾರವನ್ನು ತಿಳ್ಕೊತು ಅಂತಂದರೆ ಎಷ್ಟು ಬೇಕಾದ ದುಡ್ಡು ನೀವು ಹುಡ್ಕೊಂಡಾಗಲ್ಲ, ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಅದಲ್ಲ, ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ. ಕೇವಲ ಪ್ರತಿನಿತ್ಯ 5 ನಿಮಿಷ ಈ ಒಂದು ಮಂತ್ರವನ್ನು, ನಾನು ಹೇಳುವಂಥ ಮಂತ್ರವನ್ನು 5 ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು, ನೀವು ಕೋಟ್ಯಾಧೀಶ್ವರರಾಗ್ತೀರ ಅಂತಲ್ಲ. ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡ್ಕೊಳ್ಳೋಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ, ಕರೆ ಮಾಡಿ
ತಿಳ್ಕೊಳ್ಳಿ. ಇದು ಅದ್ಭುತವಾದ ಹಣ ಮತ್ತು ಜನ ವಶೀಕರಣದ ಒಂದು ಆನ್ಲೈನ್ ಕ್ಲಾಸ್. ಬೇಕು 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 ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಯೂನಿವರ್ಸಿಗೆ ಎನರ್ಜಿ ಕಳಿಸ್ತಾ ಇರ್ಬೋದು, ಆಗಿಬಿಡುತ್ತೆ ಅಂತಲ್ಲ. ಯಾರಿಗೆ ಸ್ವಂತ ಮನೆ ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ತೀನಿ, ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪನ ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥದ್ದು ತಂತ್ರದ ವಿಚಾರ. ಮತ್ತಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ